ಆ ಭಾಗದ ಜನರಿಗೆ ಇದೊಂದೇ ಜೀವಜಲದ ಮೂಲ. ಆದರೆ ಇದು ಕೂಡ ಮಲಿನಗೊಂಡಿದೆ. ಸುತ್ತಲೂ ಕಸ ಬಿದ್ದಿದ್ದು ಗಬ್ಬೆದ್ದು ನಾರ್ತಾ ಇದೆ. ಆ ಕೆರೆಯ ಅವಸ್ಥೆ ಸರಿಪಡಿಸುವಂತೆ ಜನ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ತಿಪ್ಪೆಗುಂಡಿಯಾದ ಗಣೇಶ ವಿಸರ್ಜಿಸುವ ಕೆರೆಯಲ್ಲಿ ಮಲಿನ ನೀರು ಸಂಗ್ರಹ. ಸುತ್ತಲೂ ಬಿದ್ದಿರುವ ಕಸ, ಕೆರೆಯಲ್ಲಿ ಮಲಿನ ನೀರು ಸಂಗ್ರಹ, ಗಬ್ಬೆದ್ದು ನಾರುತ್ತಿರುವ ಸುತ್ತಮುತ್ತಲಿನ ಪ್ರದೇಶ. ಇದು ಯಾದಗಿರಿ ನಗರದ ಹೃದಯ ಭಾಗದಲ್ಲಿರುವ ಲೊಂಬಿನವನದ ಬಳಿ ಇರುವಂತಹ ಕೆರೆ ಇದೀಗ ಸಂಪೂರ್ಣ ಮಲಿನಗೊಂಡಿದೆ. ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಗಣೇಶನನ್ನ ಇದೇ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುತ್ತೆ. ಆದರೆ ಕೆರೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದ ಕಾರಣ ಸಂಪೂರ್ಣ ತಿಪ್ಪೆಗುಂಡಿಯಾಗಿದೆ. ಕೆರೆಯಲ್ಲಿ ಬಡಾವಣೆಯ ಜನರು ಕಸದ ರಾಶಿಯನ್ನ ತಂದು ಸುರಿತಾ ಇದ್ದಾರೆ. ಹೀಗಾಗಿ ಗಣೇಶ ವಿಸರ್ಜಿಸುವ ಕೆರೆ ಕಸದ ರಾಶಿ ಡಂಪ್ ಮಾಡುವ ಕೆರೆಯಾಗಿ ಮಾರ್ಪಟ್ಟಿದೆ. ಯಾದಗಿರಿ ನಗರದಲ್ಲಿರ್ತಕ್ಕಂಥ ಪ್ರಮುಖ ಒಂದೇ ಒಂದು ಅಂದ್ರೆ ಯಾವುದು ಲೂಬಿನಿ ಗಾರ್ಡನ್ ಮುಂಭಾಗದಲ್ಲಿ ಇರ್ತಕ್ಕಂಥ ಈ ಸ್ಥಳ ಏನಾದಂದ್ರೆ ಗಣೇಶ ಚತುರ್ಥಿದಂದು ಏನದ ಕೆರೆಯಲ್ಲಿ ಹೊಳೆಯಲ್ಲಿ ಹುಡುಗರು ಹಾಕಿ ಏನದ ಅನಾಹುತ ಒಂದು ದೃಷ್ಟಿಯಿಂದ ಏನದ ಇದರಲ್ಲಿ ಹಾಕ್ಬೇಕಂತ ದೃಷ್ಟಿಯಿಂದ ಏನದ ಜಿಲ್ಲಾಡಳಿತ ಅನುಕೂಲ ಮಾಡಿಕೊಟ್ಟಿತ್ತು. ಆದರೆ ಅದು ಅಷ್ಟಕ್ಕೆ ಸೀಮಿತ ಆಗಿರೋದ್ರ ಬಿಟ್ಟು ಈ ಕಡೆ ಈ ಭಾಗದಾಗಿರ್ತಕ್ಕಂಥ ಕೆಲವರು ಮನೆ ವಾಸ ಮಾಡೋರಾಗಿರ್ಬೋದು, ನಿವಾಸಿಗಳಾಗಿರ್ಬೋದು, ಆಸ್ಪತ್ರೆ ಸಿಬ್ಬಂದಿಗಳು ಎಲ್ಲ ತಂದು ಕಚಡ ಇಲ್ಲಿ ಹಾಕಿಸಿ ಇವತ್ತು ದಿವಸ ಇಲ್ಲಿ ವಾಯುವ್ಯಕ್ಕೆ ಬರ್ತಕ್ಕಂಥ ಜನರಿಗೆ ಏನಂತ ಮೂಗು ಮುಚ್ಚಿಕೊಂಡು ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅದ. ಇನ್ನು ಲುಂಬಿನವನಕ್ಕೆ ಬೆಳಗ್ಗೆ ಜನರು ವಾಯುವಿಹಾರಕ್ಕೆ ಅಂತ ಬರ್ತಾರೆ. ಆದರೆ ಇಲ್ಲಿನ ದುರ್ವಾಸನೆಯಿಂದ ಜನರು ವಾಯುವಿಹಾರಕ್ಕೂ ಕೂಡ ತೊಂದರೆಯಾಗಿದೆ. ಇನ್ನು ಮತ್ತೊಂದು ಕಡೆಗೆ ನಿತ್ಯವೂ ಜನಜಂಗುಳಿಯಿಂದ ಕೂಡಿರುವಂತಹ ಲುಂಬಿನವನ ಜನರಿಲ್ಲದೆ ಮನಗೂಡ್ತಾ ಇದೆ. ಕೂಡಲೇ ಜಿಲ್ಲಾಡಳಿತ, ನಗರಸಭೆ ಅಧಿಕಾರಿಗಳು ಕೆರೆಯ ಮೇಲಿನ ನೀರು ತೆಗೆದು ಶುದ್ಧ ವಾತಾವರಣ ನಿರ್ಮಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಗಲೀಜು ಮಾಡಿದ್ದಾರೆ, ಅದನ್ನು ಸರಿಪಡಿಸಬೇಕು ಅಧಿಕಾರಿಗಳು. ಏನ್ರಿ ಇದಕ್ಕೆ ಗಣಪತಿ ಹೋಗಿ ಕೆರೆ ಇದು ಗಣಪತಿ ಹಾಕುವಂತ ಕೆರೆ, ಇದರಲ್ಲಿ ಕಸ ಕಡ್ಡಿ ಹಾಕ್ತಾ ಇದ್ದಾರೆ. ಅದಕ್ಕೆ ತಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಎಲ್ಲ ಇದು ಹಸಿರು ಬಣ್ಣಕ್ಕೆ ತಿರುಗೈತಿ. ಎಲ್ಲ ಇದು ಹಸಿರು ಬಣ್ಣದ ಪಾಚಿಟ್ಟು ಹೋಗಿದೆ. ಅದನ್ನ ಕ್ಲೀನ್ ಮಾಡಿಸಿದ್ರೆ ಎಲ್ಲರಿಗೂ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ದಿನ ವಾಕಿಂಗ್ ಇಲ್ಲೇ ಬರ್ತಾರೆ ನೀವು? ಬರ್ತಾ ಇದ್ವಿ, ಇಲ್ಲೇ ವಾಕಿಂಗ್ ಬರ್ತಾ ಇದ್ವಿ. ವಾಕಿಂಗ್ ಬರ್ಲಾರ್ದು ಬರ್ತಾ ಇದ್ವಿ, ವಾಕಿಂಗ್ ಬರ್ತಾ ಇದ್ವಿ. ಅಶುಚಿತ್ವದ ವಾತಾವರಣ ನಿರ್ಮಾಣವಾಗಿದೆ. ಕೂಡಲೇ ಕೆರೆಯನ್ನ ಶುದ್ಧಗೊಳಿಸಿ ಸಾರ್ವಜನಿಕರಿಗೆ ಉತ್ತಮವಾದಂತಹ ವಾತಾವರಣವನ್ನ ಕಲ್ಪಿಸಿಕೊಡಬೇಕಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಭಾಗದ ಜನರಿಗೆ ಇದೊಂದೇ ಜೀವಜಲದ ಮೂಲ. ಆದರೆ ಇದು ಕೂಡ ಮಲಿನಗೊಂಡಿದೆ. ಸುತ್ತಲೂ ಕಸ ಬಿದ್ದಿದ್ದು ಗಬ್ಬೆದ್ದು ನಾರ್ತಾ ಇದೆ. ಆ ಕೆರೆಯ ಅವಸ್ಥೆ ಸರಿಪಡಿಸುವಂತೆ ಜನ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ತಿಪ್ಪೆಗುಂಡಿಯಾದ ಗಣೇಶ ವಿಸರ್ಜಿಸುವ ಕೆರೆಯಲ್ಲಿ ಮಲಿನ ನೀರು ಸಂಗ್ರಹ. ಸುತ್ತಲೂ ಬಿದ್ದಿರುವ ಕಸ, ಕೆರೆಯಲ್ಲಿ ಮಲಿನ ನೀರು ಸಂಗ್ರಹ, ಗಬ್ಬೆದ್ದು ನಾರುತ್ತಿರುವ ಸುತ್ತಮುತ್ತಲಿನ ಪ್ರದೇಶ. ಇದು ಯಾದಗಿರಿ ನಗರದ ಹೃದಯ ಭಾಗದಲ್ಲಿರುವ ಲೊಂಬಿನವನದ ಬಳಿ ಇರುವಂತಹ ಕೆರೆ ಇದೀಗ ಸಂಪೂರ್ಣ ಮಲಿನಗೊಂಡಿದೆ. ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಗಣೇಶನನ್ನ ಇದೇ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುತ್ತೆ. ಆದರೆ ಕೆರೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದ ಕಾರಣ ಸಂಪೂರ್ಣ ತಿಪ್ಪೆಗುಂಡಿಯಾಗಿದೆ. ಕೆರೆಯಲ್ಲಿ ಬಡಾವಣೆಯ ಜನರು ಕಸದ ರಾಶಿಯನ್ನ ತಂದು ಸುರಿತಾ ಇದ್ದಾರೆ. ಹೀಗಾಗಿ ಗಣೇಶ ವಿಸರ್ಜಿಸುವ ಕೆರೆ ಕಸದ ರಾಶಿ ಡಂಪ್ ಮಾಡುವ ಕೆರೆಯಾಗಿ ಮಾರ್ಪಟ್ಟಿದೆ. ಯಾದಗಿರಿ ನಗರದಲ್ಲಿರ್ತಕ್ಕಂಥ ಪ್ರಮುಖ ಒಂದೇ ಒಂದು ಅಂದ್ರೆ ಯಾವುದು ಲೂಬಿನಿ ಗಾರ್ಡನ್ ಮುಂಭಾಗದಲ್ಲಿ ಇರ್ತಕ್ಕಂಥ ಈ ಸ್ಥಳ ಏನಾದಂದ್ರೆ ಗಣೇಶ ಚತುರ್ಥಿದಂದು ಏನದ ಕೆರೆಯಲ್ಲಿ ಹೊಳೆಯಲ್ಲಿ ಹುಡುಗರು ಹಾಕಿ ಏನದ ಅನಾಹುತ ಒಂದು ದೃಷ್ಟಿಯಿಂದ ಏನದ ಇದರಲ್ಲಿ ಹಾಕ್ಬೇಕಂತ ದೃಷ್ಟಿಯಿಂದ ಏನದ ಜಿಲ್ಲಾಡಳಿತ ಅನುಕೂಲ ಮಾಡಿಕೊಟ್ಟಿತ್ತು. ಆದರೆ ಅದು ಅಷ್ಟಕ್ಕೆ ಸೀಮಿತ ಆಗಿರೋದ್ರ ಬಿಟ್ಟು ಈ ಕಡೆ ಈ ಭಾಗದಾಗಿರ್ತಕ್ಕಂಥ ಕೆಲವರು ಮನೆ ವಾಸ ಮಾಡೋರಾಗಿರ್ಬೋದು, ನಿವಾಸಿಗಳಾಗಿರ್ಬೋದು, ಆಸ್ಪತ್ರೆ ಸಿಬ್ಬಂದಿಗಳು ಎಲ್ಲ ತಂದು ಕಚಡ ಇಲ್ಲಿ ಹಾಕಿಸಿ ಇವತ್ತು ದಿವಸ ಇಲ್ಲಿ ವಾಯುವ್ಯಕ್ಕೆ ಬರ್ತಕ್ಕಂಥ ಜನರಿಗೆ ಏನಂತ ಮೂಗು ಮುಚ್ಚಿಕೊಂಡು ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅದ. ಇನ್ನು ಲುಂಬಿನವನಕ್ಕೆ ಬೆಳಗ್ಗೆ ಜನರು ವಾಯುವಿಹಾರಕ್ಕೆ ಅಂತ ಬರ್ತಾರೆ. ಆದರೆ ಇಲ್ಲಿನ ದುರ್ವಾಸನೆಯಿಂದ ಜನರು ವಾಯುವಿಹಾರಕ್ಕೂ ಕೂಡ ತೊಂದರೆಯಾಗಿದೆ. ಇನ್ನು ಮತ್ತೊಂದು ಕಡೆಗೆ ನಿತ್ಯವೂ ಜನಜಂಗುಳಿಯಿಂದ ಕೂಡಿರುವಂತಹ ಲುಂಬಿನವನ ಜನರಿಲ್ಲದೆ ಮನಗೂಡ್ತಾ ಇದೆ. ಕೂಡಲೇ ಜಿಲ್ಲಾಡಳಿತ, ನಗರಸಭೆ ಅಧಿಕಾರಿಗಳು ಕೆರೆಯ ಮೇಲಿನ ನೀರು ತೆಗೆದು ಶುದ್ಧ ವಾತಾವರಣ ನಿರ್ಮಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಗಲೀಜು ಮಾಡಿದ್ದಾರೆ, ಅದನ್ನು ಸರಿಪಡಿಸಬೇಕು ಅಧಿಕಾರಿಗಳು. ಏನ್ರಿ ಇದಕ್ಕೆ ಗಣಪತಿ ಹೋಗಿ ಕೆರೆ ಇದು ಗಣಪತಿ ಹಾಕುವಂತ ಕೆರೆ, ಇದರಲ್ಲಿ ಕಸ ಕಡ್ಡಿ ಹಾಕ್ತಾ ಇದ್ದಾರೆ. ಅದಕ್ಕೆ ತಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಎಲ್ಲ ಇದು ಹಸಿರು ಬಣ್ಣಕ್ಕೆ ತಿರುಗೈತಿ. ಎಲ್ಲ ಇದು ಹಸಿರು ಬಣ್ಣದ ಪಾಚಿಟ್ಟು ಹೋಗಿದೆ. ಅದನ್ನ ಕ್ಲೀನ್ ಮಾಡಿಸಿದ್ರೆ ಎಲ್ಲರಿಗೂ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ದಿನ ವಾಕಿಂಗ್ ಇಲ್ಲೇ ಬರ್ತಾರೆ ನೀವು? ಬರ್ತಾ ಇದ್ವಿ, ಇಲ್ಲೇ ವಾಕಿಂಗ್ ಬರ್ತಾ ಇದ್ವಿ. ವಾಕಿಂಗ್ ಬರ್ಲಾರ್ದು
ಬರ್ತಾ ಇದೆ, ವಾಷಿಂಗ್ ಬರ್ತಾ ಇದೆ. ಅಶುಚಿತ್ವದ ವಾತಾವರಣ ನಿರ್ಮಾಣವಾಗಿದೆ. ಕೂಡಲೇ ಕೆರೆಯನ್ನ ಶುದ್ಧಗೊಳಿಸಿ ಸಾರ್ವಜನಿಕರಿಗೆ ಉತ್ತಮವಾದಂತಹ ವಾತಾವರಣವನ್ನ ಕಲ್ಪಿಸಿಕೊಡಬೇಕಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಭಾಗದ ಜನರಿಗೆ ಇದೊಂದೇ ಜೀವಜಲದ ಮೂಲ. ಆದ್ರೆ ಇದು ಕೂಡ ಮಲಿನಗೊಂಡಿದೆ. ಸುತ್ತಲೂ ಕಸ ಬಿದ್ದಿದ್ದು ಗಬ್ಬೆದ್ದು ನಾರ್ತಾ ಇದೆ. ಆ ಕೆರೆಯ ಅವಸ್ಥೆ ಸರಿಪಡಿಸುವಂತೆ ಜನ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ತಿಪ್ಪೆಗುಂಡಿಯಾದ ಗಣೇಶ ವಿಸರ್ಜಿಸುವ ಕೆರೆ. ಕೆರೆಯಲ್ಲಿ ಮಲಿನ ನೀರು ಸಂಗ್ರಹ. ಸುತ್ತಲೂ ಬಿದ್ದಿರುವ ಕಸ, ಕೆರೆಯಲ್ಲಿ ಮಲಿನ ನೀರು ಸಂಗ್ರಹ, ಗಬ್ಬೆದ್ದು ನಾರುತ್ತಿರುವ ಸುತ್ತಮುತ್ತಲಿನ ಪ್ರದೇಶ. ಇದು ಯಾದಗಿರಿ ನಗರದ ಹೃದಯ ಭಾಗದಲ್ಲಿರುವ ಲೊಂಬಿನವನದ ಬಳಿ ಇರುವಂತಹ ಕೆರೆ ಇದೀಗ ಸಂಪೂರ್ಣ ಮಲಿನಗೊಂಡಿದೆ. ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಗಣೇಶನನ್ನ ಇದೇ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುತ್ತೆ. ಆದರೆ ಕೆರೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದ ಕಾರಣ ಸಂಪೂರ್ಣ ತಿಪ್ಪೆಗುಂಡಿಯಾಗಿದೆ. ಕೆರೆಯಲ್ಲಿ ಬಡಾವಣೆಯ ಜನರು ಕಸದ ರಾಶಿಯನ್ನು ತಂದು ಸುರಿತಾ ಇದ್ದಾರೆ. ಹೀಗಾಗಿ ಗಣೇಶ ವಿಸರ್ಜಿಸುವ ಕೆರೆ ಕಸದ ರಾಶಿ ಡಂಪ್ ಮಾಡುವ ಕೆರೆಯಾಗಿ ಮಾರ್ಪಟ್ಟಿದೆ. ಯಾದಗಿರಿ ನಗರದಲ್ಲಿರ್ತಕ್ಕಂಥ ಪ್ರಮುಖ ಒಂದೇ ಒಂದು ಅಂದ್ರೆ ಯಾವುದು ಲೂಬಿನಿ ಗಾರ್ಡನ್ ಮುಂಭಾಗದಲ್ಲಿ ಇರ್ತಕ್ಕಂಥ ಈ ಸ್ಥಳ ಏನಾದಂದ್ರೆ ಗಣೇಶ ಚತುರ್ಥಿದಂದು ಏನದ ಕೆರೆಯಲ್ಲಿ ಹೊಳೆಯಲ್ಲಿ ಹುಡುಗರು ಹಾಕಿ ಏನದ ಅನಾಹುತ ಆತ ಒಂದು ದೃಷ್ಟಿಯಿಂದ ಏನದ ಇದರಲ್ಲಿ ಹಾಕ್ಬೇಕಂತ ದೃಷ್ಟಿಯಿಂದ ಏನದ ಜಿಲ್ಲಾಡಳಿತ ಅನುಕೂಲ ಮಾಡಿಕೊಟ್ಟಿತ್ತು. ಆದರೆ ಅದು ಅಷ್ಟಕ್ಕೆ ಸೀಮಿತ ಆಗಿರೋದ್ರ ಬಿಟ್ಟು ಈ ಕಡೆ ಈ ಭಾಗದಾಗಿರ್ತಕ್ಕಂಥ ಕೆಲವರು ಮನೆ ವಾಸ ಮಾಡೋರಾಗಿರ್ಬೋದು, ನಿವಾಸಿಗಳಾಗಿರ್ಬೋದು, ಆಸ್ಪತ್ರೆ ಸಿಬ್ಬಂದಿಗಳು ಎಲ್ಲ ತಂದು ಕಚಡ ಇಲ್ಲಿ ಹಾಕಿಸಿ ಇವತ್ತಿನ ದಿವಸ ಇಲ್ಲಿ ವಾಯುವಿಹಾರಕ್ಕೆ ಬರ್ತಕ್ಕಂಥ ಜನರಿಗೆ ಏನಂತ ಮೂಗು ಮುಚ್ಕೊಂಡು ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅದ. ಇನ್ನು ಲುಂಬಿನ ವನಕ್ಕೆ ಬೆಳಗ್ಗೆ ಜನರು ವಾಯುವಿಹಾರಕ್ಕೆ ಅಂತ ಬರ್ತಾರೆ. ಆದರೆ ಇಲ್ಲಿನ ದುರ್ವಾಸನೆಯಿಂದ ಜನರು ವಾಯುವಿಹಾರಕ್ಕೂ ಕೂಡ ತೊಂದರೆಯಾಗಿದೆ. ಇನ್ನು ಮತ್ತೊಂದು ಕಡೆಗೆ ನಿತ್ಯವೂ ಜನಜಂಗುಳಿಯಿಂದ ಕೂಡಿರುವಂತಹ ಲುಂಬಿನ ವನ ಜನರಿಲ್ಲದೆ ಮನಗೂಡ್ತಾ ಇದೆ. ಕೂಡಲೇ ಜಿಲ್ಲಾಡಳಿತ, ನಗರಸಭೆ ಅಧಿಕಾರಿಗಳು ಕೆರೆಯ ಮೇಲಿನ ನೀರು ತೆಗೆದು ಶುದ್ಧ ವಾತಾವರಣ ನಿರ್ಮಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹಾಕಿ ಗಲೀಜು ಮಾಡಿದ್ದಾರೆ, ಅದನ್ನು ಸರಿಪಡಿಸಬೇಕು ಅಧಿಕಾರಿಗಳು. ಏನ್ರಿ ಇದು ಗಣಪತಿ ಹೋಗಿ ಕೆರೆ, ಇದು ಗಣಪತಿ ಹಾಕುವಂತ ಕೆರೆ. ಇದರಲ್ಲಿ ಕಸ ಕಡ್ಡಿ ಹಾಕ್ತಾ ಇದ್ದಾರೆ. ಅದಕ್ಕೆ ತಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಎಲ್ಲ ಇದು ಹಸಿರು ಬಣ್ಣಕ್ಕೆ ತಿರುಗೈತಿ. ಎಲ್ಲ ಇದು ಹಸಿರು ಬಣ್ಣದ ಪಾಚಿ ಇಟ್ಟು ಹೋಗಿದೆ. ಅದನ್ನ ಕ್ಲೀನ್ ಮಾಡಿಸಿದ್ರೆ ಎಲ್ಲರಿಗೂ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ದಿನ ವಾಕಿಂಗ್ ಇಲ್ಲೇ ಬರ್ತಾರೆ ನೀವು? ಬರ್ತಾ ಇದ್ವಿ, ಇಲ್ಲೇ ವಾಕಿಂಗ್ ಬರ್ತಾ ಇದ್ವಿ. ವಾಕಿಂಗ್ ಬರ್ಲಾರ್ದು ಬರ್ತಾ ಇದ್ವಿ, ವಾಕಿಂಗ್ ಬರ್ತಾ ಇದ್ವಿ. ಅಶುಚಿತ್ವದ ವಾತಾವರಣ ನಿರ್ಮಾಣವಾಗಿದೆ. ಕೂಡಲೇ ಕೆರೆಯನ್ನ ಶುದ್ಧಗೊಳಿಸಿ ಸಾರ್ವಜನಿಕರಿಗೆ ಉತ್ತಮವಾದಂತಹ ವಾತಾವರಣವನ್ನ ಕಲ್ಪಿಸಿಕೊಡಬೇಕಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಭಾಗದ ಜನರಿಗೆ ಇದೊಂದೇ ಜೀವಜಲದ ಮೂಲ. ಆದ್ರೆ ಇದು ಕೂಡ ಮಲಿನಗೊಂಡಿದೆ. ಸುತ್ತಲೂ ಕಸ ಬಿದ್ದಿದ್ದು ಗಬ್ಬೆದ್ದು ನಾರ್ತಾ ಇದೆ. ಆ ಕೆರೆಯ ಅವಸ್ಥೆ ಸರಿಪಡಿಸುವಂತೆ ಜನ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ತಿಪ್ಪೆಗುಂಡಿಯಾದ ಗಣೇಶ ವಿಸರ್ಜಿಸುವ ಕೆರೆ. ಕೆರೆಯಲ್ಲಿ ಮಲಿನ ನೀರು ಸಂಗ್ರಹ. ಸುತ್ತಲೂ ಬಿದ್ದಿರುವ ಕಸ, ಕೆರೆಯಲ್ಲಿ ಮಲಿನ ನೀರು ಸಂಗ್ರಹ.